ಅಮಿತ್ ಶಾ ಅವರಿಗೆ ಬರೆದಂತಹ ಪತ್ರದಲ್ಲಿ ಕೇರಳದ ಸಿಪಿಐಎಂನ ರಾಜ್ಯಸಭಾ ಸಂಸದ ಸಂತೋಷ್ ಕುಮಾರ್ ಅವರು 1979ರಲ್ಲಿ ಎ ಸ್ಕೂಲ್ ಟೀಚರ್ ನೇಮ್ಡ್ ವೇದವಲ್ಲಿ ವಾಸ್ burnt alive in her bathroom after legally winning a promotion that some influential forces alleged opposed. ಅಂದ್ರೆ 1979ರಲ್ಲಿ ವೇದವಲ್ಲಿ ಅಂತೇಳಿ ಒಬ್ರು ಟೀಚರನ್ನ, ಶಾಲಾ ಶಿಕ್ಷಕಿಯನ್ನ ಆಕೆಯ ಮನೆಯ ಬಾತ್ರೂಮ್ನಲ್ಲಿ ಜೀವಂತವಾಗಿ ಸುಟ್ಟು ಸಾಯಿಸಲಾಗತ್ತೆ. ಅತ್ಯಂತ ಭೀಕರವಾದಂತಹ ಕೃತ್ಯ ಅದು. ಆಕೆಯನ್ನು ಯಾಕೆ ಸಾಯಿಸಲಾಗುತ್ತೆ ಅಂತ ಹೇಳಿದ್ರೆ, ಆಕೆ ಕಾನೂನು ಹೋರಾಟ ಮಾಡಿ ತನಗೆ ನ್ಯಾಯಯುತವಾಗಿ ಸಿಗಬೇಕಾಗಿದ್ದಂತಹ ಬಡ್ತಿ ಅಥವಾ ಪ್ರಮೋಷನ್ ಅನ್ನು ಪಡೀತಾರೆ. ಅದು ಪ್ರಭಾವಿ ವ್ಯಕ್ತಿಗಳಿಗೆ ಸಹ್ಯ ಆಗಲ್ಲ, ಇಷ್ಟ ಆಗಲ್ಲ, ಅದವರಿಗೆ ಸವಾಲು ಒಡ್ಡಿದ ರೀತಿಯಲ್ಲಿ ಅವರು ಭಾಸವಾಗುತ್ತೆ. ಅವರಿಗೆ ನಮಗೆ ಎದುರು ನಿಂತು ಹೋರಾಟ ಮಾಡಿ ಗೆದ್ರಲ್ಲ ಇವರು ಅಂತೇಳಿ ಭಾವಿಸಿ ಆಕೆಯನ್ನ 1979ರಲ್ಲಿ ಆಕೆಯನ್ನ ಅವರ ಬಾತ್ರೂಮ್ನಲ್ಲೇ ಬೆಂಕಿ ಇಟ್ಟು ಸುಟ್ಟು ಸಾಯಿಸಲಾಗುತ್ತೆ. ಇದು ಒಂದು ಪ್ರಕರಣವನ್ನ ರಾಜ್ಯಸಭಾ ಸಂಸದ ಸಂತೋಷ್ ಕುಮಾರ್ ಅವರು ಉಲ್ಲೇಖ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.